ಆತನಿಗೆ ಮದುವೆ ಆಗಿರಲಿಲ್ಲ. ತನ್ನ ಪಾಡಿಗೆ ತಾನು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದ. ಆದರೆ ಅದೇನಾಯ್ತೋ ಏನೋ ಜವರಾಯ ಆತನ ಜೀವನದಲ್ಲಿ ಅಟ್ಟಹಾಸ ಮೆರೆದಿದ್ದಾನೆ. ಆಗಿದ್ದೇನೋ ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರಿನ ಬಸವೇಶ್ವರ ನಗರ ಠಾಣಾ ವ್ಯಾಪ್ತಿ ಪ್ರದೇಶದ ಮಂಜುನಾಥ ನಗರ 3ನೇ ಕ್ರಾಸ್ನ ಮನೆಯೊಂದರಲ್ಲಿ 48 ವರ್ಷದ ಯುವರಾಜ್ ಗೋಕರ್ಣ ಎನ್ನುವ ವ್ಯಕ್ತಿ ಮೃತಪಟ್ಟಿದ್ದಾನೆ. 10 ದಿನಗಳ ಹಿಂದೆಯೇ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದ್ದು, ದೇಹ ಕೊಳೆತ ಸ್ಥಿತಿಗೆ ತಿರುಗಿದ್ದು ವಾಸನೆ ಬಂದ ಹಿನ್ನೆಲೆ ನೆರೆಮನೆಯವರು 112ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಮೃತನ ಅಕ್ಕ ಬಾವ ಸ್ಥಳಕ್ಕೆ ಬಂದಿದ್ದು, ನಮಗೆ ಫೋನ್ ಮಾಡಿ 15 ದಿನವಾಗಿತ್ತು, ನಮಗೆ ಹೀಗಾಗಿರೋದು ತಿಳಿದಿಲ್ಲ ಎಂದು ಮರುಗಿದ್ದಾರೆ. ಬಟ್ ಇವರು ಓನರ್ ಹೇಳಿದ ಮೇಲೆ ಗೊತ್ತಾಗಿದೆ ನಮ್ಗೆ ಹೀಗಾಗಿದೆ ಅಂದ್ರೆ ಅವ್ರು ಏನು ಹೇಳಿಲ್ಲ. ಸ್ಮೆಲ್ ಬರ್ತಾ ಇದೆ, ಬರ್ರಿ ಸರ್, ಯಾಕಂದ್ರೆ 5 ದಿವಸ 6 ದಿವಸ ಆಯ್ತು ಹೊರಗೆ ಬಂದಿಲ್ಲ ಅಂತ ಹೇಳಿ. ಹಂಗಾಗಿ ನಾವೇನಂದ್ರೆ ನಿನ್ನೆ ಮಾಡಿದ್ರು ಫೋನು, ಇಲ್ಲಿ ಬಿಡಮ್ಮ ಎಲ್ಲ ಟೂರ್ ಹೋಗಿರ್ತಾರೆ. ನಾವು ನಮ್ಮ ಮಿಸ್ಸಸ್ ಕೂಡ ಹೇಳಿದ್ವಿ, ಇಲ್ಲೇ ಹೋಗಿರ್ತಾನೆ, ಫೋನ್ ಏನೋ ಇದಾಗಿರ್ತದೆ, ಹಂಗಾಗಿ ಬಿಟ್ಬಿಡೋ ಬೇಡ ಅಂದ್ರೆ ಬೆಳಿಗ್ಗೆ ಯಾವಾಗ ಸ್ಮೆಲ್ ಬರ್ತದೆ ಅಂತ ಅಂದಾಗ ಡೌಟ್. ಕಳೆದ 8 ವರ್ಷದ ಹಿಂದೆ ಯುವರಾಜ್ ತಾಯಿಯು ಹೃದಯಾಘಾತದಿಂದ ಮೃತಪಟ್ಟಿದ್ರು. ಹೀಗಾಗಿ ಮೃತ ಯುವರಾಜ್ ಕೂಡ ಹೃದಯಾಘಾತದಿಂದಲೇ ಮೃತಪಟ್ಟಿರಬಹುದೆಂದು ಅಕ್ಕಪಕ್ಕದ ಮನೆಯವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಹಾಗೂ ಸೋಕೋ ಟೀಂ ಭೇಟಿ ನೀಡಿ ಪರಿಶೀಲಿಸಿದ್ದು, ಮೃತದೇಹವನ್ನ ಪೋಸ್ಟ್ ಮಾರ್ಟಂ ಪ್ರಕ್ರಿಯೆಗಾಗಿ ವಿಕ್ಟೋರಿಯಾಗೆ ರವಾನಿಸಲಾಗಿದೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.